ನೀವು ಪಾದಯಾತ್ರೆ ಮಾಡಿರಿ ಅಂತ ಕರಾರಿಲ್ಲ. ಅದು ಇಂಥ ವಿಷಯ ತೊಗೊಂಡು ನಾನು ಹೇಳಿದ್ರೆ ಈಗಾಗಲೇ 3 ವಿಷಯಗಳು. ಮೊದಲನೇದು ಎಲ್ಲರಿಗೂ ಶಿಕ್ಷಣ ಫ್ರೀ ಅಪ್ ಟು ಹೈಯರ್ ಎಜುಕೇಷನ್. 2ನೇದು ಆರೋಗ್ಯ ಎಲ್ಲರಿಗೂ ಫ್ರೀ. ಇನ್ನು 3ನೇದು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ, ಎಲ್ಲರಿಗೂ ಉದ್ಯೋಗ ಸಿಗಬೇಕು. ಹಾಗೆ ಹೇಳಿದ್ರಲ್ಲ ನಮ್ಮ ಅಧಿಕಾರಕ್ಕೆ ಬರೋ ಮುಂದೆ ನಮ್ಮ ಮೋದಿಯವರು 2 ಕೋಟಿ ಉದ್ಯೋಗಗಳು ಅಂತ ಹೇಳಿದರು. ಎಲ್ಲೂ ಇಲ್ಲ ಹುಡುಕಾಡಿ ನೋಡ್ಬೇಕೀಗ. ನಿಮ್ಮ ಕಡೆ ಲಿಸ್ಟ್ ಇದ್ರೆ ಕಳಿಸೋದು ನೋಡೋಣ ನಾವು ಅಂತ ಹೇಳ್ತಾ ಇಂಥವು ಏನಾದರೂ ಯೋಜನೆ ಹಾಕ್ಕೊಂಡು ಹೋದ್ರೆ ನೀವು ನಿಶ್ಚಿತವಾಗಿ ಪಾದಯಾತ್ರೆಗೆ ಒಂದು ರೂಪ ಬರ್ತದೆ, ಗೆಲುವು ಸಿಗ್ತದೆ 2028ರಲ್ಲಿ. ಇಲ್ಲ ನಿಮಗಿದು ಮುಂದೆ ಅದಾರೆ ಕಾಂಗ್ರೆಸ್ಸಿಗೆ. ಈಗ ಗ್ಯಾರಂಟಿ 5 ಕೊಟ್ಟಾರೆ, ಒಂದು 6 ಕೊಡ್ತಾರೆ. ಅವರು ಶಿಕ್ಷಣ ಫ್ರೀ ಕೊಡೋದು ನಮ್ಗೆ ಗೊತ್ತದ. ಅವರ ನಿಮ್ಮಂಥವ್ರ ಆ ಮುಂದೆ ದವಾಖಾನೆ ಸುಳ್ಳು ಒಂದು 4 ತೆಗೆದ ಮಾಡಿ ನಾಟಕ ಮಾಡಿ ಅದು ಯಾವ್ದು ನೋಡಿರಿ KPL ಅಂತೇಳಿ ಪಬ್ಲಿಕ್ KP ಸ್ಕೂಲ್ ಅಂತ ಹೊಸದಾಗಿ ಶುರು ಮಾಡಿ 100-200 ಕೊಡೋದು. ಪ್ರತಿಯೊಂದು ಶಾಲೆನೂ KP ಸ್ಕೂಲ್ ಅಂತ ಯಾಕೆ ಆಗಬಾರ್ದು ಅಂತ ನಾವು ಪ್ರಶ್ನೆ ಮಾಡ್ತಾಯಿದ್ವಿ. ಅದಿಲ್ಲ, ಸುಮ್ಮನೆ ಜನಕ್ಕೆ ತೋರಿಸೋದು. ಇದು ಇವತ್ತು ನಮ್ಮ ಶಿಕ್ಷಣ ರಂಗದ ಪರಿಸ್ಥಿತಿ, ಆರೋಗ್ಯ ರಂಗದ ಪರಿಸ್ಥಿತಿ, ಜನಕ್ಕೆ ಇದು ಅವಶ್ಯಕ ಬೇಕಾಗಿದ್ದು. ಇದನ್ನು ಯಾರು ಮಾಡ್ತೀರಿ? ಅದನ್ನು ಯಾವ ಹೋರಾಟ ಮಾಡೋ ಸಲುವಾಗಿ ಕಾಂಗ್ರೆಸ್ ವಿರೋಧವಾಗಿ ಪಾದಯಾತ್ರೆ ಮಾಡಿದ್ರೆ ಖಚಿತವಾಗಿ ನೀವು 2028ರಲ್ಲೇ ಅಧಿಕಾರ ಗದ್ದಿಗೆ ಏರ್ತಾರೆ ಅನ್ನೋದ್ರಲ್ಲಿ ಸಂಶಯ ಬೇಡ. ಸಂಶಯ ಇದ್ದೀನಿ ಮತ್ತೆ ನಿಮಗೆ ಇದ್ರೆ ಮತ್ತೆ ಪ್ರಶ್ನೆ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸ್ವಲ್ಪ ತಿಳಿಸ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.